ನಮಸ್ಕಾರ ಸ್ನೇಹಿತರೆ. ಕಟಕ ರಾಶಿಯವರು ಎಷ್ಟೇ ಒಳ್ಳೆಯವರಾಗಿದ್ದರೂ ಜೀವನದಲ್ಲಿ ಸಕ್ಸಸ್ ಸಿಗ್ತಿಲ್ಲವಾ? ಯಾಕೆ ಕಷ್ಟಗಳು ಹೆಚ್ಚಾಗ್ತಿವೆ? ಇವತ್ತಿನ ಈ ವಿಡಿಯೋದಲ್ಲಿ ಕಟಕ ರಾಶಿಯವರ ಜೀವನವನ್ನೇ ಬದಲಾಯಿಸಬಹುದಾದ ಒಂದು ಪವರ್ಫುಲ್ ಸೀಕ್ರೆಟ್ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಈ ರೀತಿಯ ಜ್ಯೋತಿಷ್ಯ ಮಾಹಿತಿಗಳಿಗೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಕಟಕ ರಾಶಿಯವರ ಸ್ವಭಾವ. ಕಟಕ ರಾಶಿಯವರು ತುಂಬಾ ಭಾವನಾತ್ಮಕ ವ್ಯಕ್ತಿಗಳು. ಕುಟುಂಬದ ಮೇಲೆ ಅಪಾರ ಪ್ರೀತಿ ಇರುತ್ತದೆ. ಇನ್ನೊಬ್ಬರ ಕಷ್ಟ ನೋಡಿ ಸಹಾಯ ಮಾಡಲು ಯಾವಾಗಲೂ ಮುಂದೆ ಬರುತ್ತಾರೆ. ಆದರೆ ಇದೇ ಒಳ್ಳೆಯ ಮನಸ್ಸು ಕೆಲವೊಮ್ಮೆ ಅವರಿಗೆ ನೋವಾಗುವ ಕಾರಣವಾಗುತ್ತದೆ. ಹಣ ಸಹಾಯ ಮಾಡಿದವರು ಕೂಡ ಇವರನ್ನೇ ಮರೆತು ಹೋಗುತ್ತಾರೆ. ಇವರಿಗೆ ಸಿಕ್ಸ್ತ್ ಸೆನ್ಸ್ ತುಂಬಾ ಸ್ಟ್ರಾಂಗ್ ಆಗಿರುತ್ತದೆ. ಕ್ರಿಯೇಟಿವ್ ಥಿಂಕಿಂಗ್ ಕೂಡ ಜಾಸ್ತಿ ಇರುತ್ತದೆ. ಆದರೂ ಜೀವನದಲ್ಲಿ ಅಭಿವೃದ್ಧಿ ನಿಧಾನವಾಗಿರುತ್ತದೆ. ಯಾಕೆ ಅಭಿವೃದ್ಧಿಯಾಗುವುದಿಲ್ಲ? ಬಹಳ ಜನರಿಗೆ ರಾಜಯೋಗ ಇದ್ದರೂ ಸರಿಯಾದ ದಾರಿ ಗೊತ್ತಿರುವುದಿಲ್ಲ. ಜಾತಕದಲ್ಲಿರುವ ಗ್ರಹಸ್ಥಿತಿಗಳ ಪರಿಣಾಮದಿಂದ ಜೀವನದಲ್ಲಿ ಅಡಚಣೆಗಳು ಬರ್ತವೆ. ಕಟಕ ರಾಶಿಯ ಅಧಿಪತಿ ಚಂದ್ರ. ಚಂದ್ರ ದುರ್ಬಲ ಸ್ಥಾನದಲ್ಲಿದ್ದರೆ ಮನಸ್ಸು ಚಂಚಲವಾಗುತ್ತದೆ. ಹಣ ಉಳಿಯುವುದಿಲ್ಲ. ಆರೋಗ್ಯ ಸಮಸ್ಯೆ ಬರುತ್ತದೆ. ಗಂಡ ಹೆಂಡತಿ ಜಗಳ ಹೆಚ್ಚಾಗುತ್ತದೆ. ಕೆಲಸಗಳಲ್ಲಿ ಅಡಚಣೆ ಬರುತ್ತದೆ. ಮುತ್ತಿನ ಮಹತ್ವ. ಕಟಕ ರಾಶಿಯವರು ಮುತ್ತು ಧರಿಸುವುದು ಬಹಳ ಶುಭ. ಪರ್ಲ್ ಧರಿಸುವುದರಿಂದ ಮನಸ್ಸಿಗೆ ಶಾಂತಿ ಬರುತ್ತದೆ. ಚಂದ್ರನ ಶಕ್ತಿ ಹೆಚ್ಚಾಗುತ್ತದೆ. ಆದರೆ ಧರಿಸುವ ಮೊದಲು ನಿಮ್ಮ ಜಾತಕದಲ್ಲಿ ಚಂದ್ರನ ಸ್ಥಿತಿ ಹೇಗಿದೆ ಅನ್ನೋದನ್ನು ತಿಳಿದುಕೊಳ್ಳುವುದು ಉತ್ತಮ. ಪವರ್ಫುಲ್ ಹುಣ್ಣಿಮೆ ಪರಿಹಾರ. ಈ ಪರಿಹಾರಕ್ಕೆ ಹೆಚ್ಚು ಹಣ ಬೇಕಾಗುವುದಿಲ್ಲ. ಬೇಕಾಗುವ ಸಾಮಗ್ರಿಗಳು: ಬಿಳಿ ಬಟ್ಟೆ, ಒಂದು ಮುಷ್ಟಿ ಅಕ್ಕಿ, ಕಲ್ಲು ಸಕ್ಕರೆ, ಸಣ್ಣ ಅರಿಶಿನದ ಕೊಂಬು. ಇವೆಲ್ಲವನ್ನೂ ಬಟ್ಟೆಯಲ್ಲಿ ಹಾಕಿ ಚಿಕ್ಕ ಗಂಟು ಕಟ್ಟಬೇಕು. ಹುಣ್ಣಿಮೆ ದಿನ ರಾತ್ರಿ ಚಂದ್ರನ ಬೆಳಕಿನಲ್ಲಿ ಇದನ್ನು ಕೈಯಲ್ಲಿ ಹಿಡಿದು ಈ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಓಂ ಸೌಂ ಸೋಮಾಯ ನಮಃ. ಈ ಮಂತ್ರ ಜಪ ಮಾಡಿದ ನಂತರ ಆ ಗಂಟನ್ನು ಇಡೀ ರಾತ್ರಿ ಚಂದ್ರನ ಬೆಳಕಿನಲ್ಲಿ ಇಡಿ. ಈ ಗಂಟನ್ನು ಎಲ್ಲಿ ಇಡಬೇಕು? ಗಂಡ ಹೆಂಡತಿ ಸಮಸ್ಯೆ ಇದ್ದರೆ ಮಲಗುವ ಕೋಣೆಯಲ್ಲಿ, ವಿದ್ಯಾರ್ಥಿಗಳು ಓದುವ ಕೋಣೆಯಲ್ಲಿ, ವ್ಯಾಪಾರ ಸಮಸ್ಯೆ ಇದ್ದರೆ ಅಂಗಡಿಯಲ್ಲಿ, ವಿದೇಶ ಯೋಗಕ್ಕೆ ಪಾಸ್ಪೋರ್ಟ್ ಜೊತೆ, ಕೃಷಿ ಸಮಸ್ಯೆ ಇದ್ದರೆ ಕೃಷಿ ಸಾಮಗ್ರಿಗಳ ಬಳಿ. ಈ ರೀತಿಯಾಗಿ ಇಟ್ಟರೆ ನಿಧಾನವಾಗಿ ಒಳ್ಳೆಯ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಮತ್ತೊಂದು ಪವರ್ಫುಲ್ ಪರಿಹಾರ. ಕಟಕ ರಾಶಿಯವರು ಮನೆಯಲ್ಲಿ ಶಂಖ ಇಡುವುದು ತುಂಬಾ ಶುಭ. ಪ್ರತಿದಿನ 3 ಬಾರಿ ಶಂಖನಾದ ಮಾಡಿದರೆ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಮನೆಯಲ್ಲಿ ಶಾಂತಿ ಬರುತ್ತದೆ. ಚಂದ್ರನ ಅನುಗ್ರಹ ಹೆಚ್ಚಾಗುತ್ತದೆ. ಯಾವುದೇ ಪರಿಹಾರ ಮಾಡಿದರೂ ಭಕ್ತಿ ಮತ್ತು ನಂಬಿಕೆ ತುಂಬಾ ಮುಖ್ಯ. ಈ ಮಾಹಿತಿ ನಿಮಗೆ ಉಪಯೋಗವಾದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ.